ಸ್ವತಃ ಮಗುವಾಗ ಬಂದ್ಬಿಡ್ತಾರೆ ಸಾಕಾರವಾಗಿ ಚೈತನ್ಯ ಪೂರ್ಣಳಾಗಿ. ನಾನು ನಿನ್ ಜೊತೆ ಬರ್ತೀನಿ ಮಗನೆ ಅಂತ. ಚೈತನ್ಯ ಪೂರ್ಣಳಾಗಿ ಕೈ ಹಿಡ್ಕೊಂಡ್ಲು ನನ್ನ ತಾಯಿ, ನಿನ್ ಜೊತೆ ಬರ್ತೀನಿ ಅಂತ. ನನ್ನ ಜೊತೆ ಬರೋಕ್ಕೆ ನಾನು ಎಲ್ಲಿ ಮಾಡ್ಲಿ, ನನ್ಗಿರ್ಲಿಕ್ಕೆ ಮನೆ ಇಲ್ಲ. ಮಾತಾಡೋಳು ದೇವಿ, ಮೈ ಮೇಲೆ ಬರೋದಲ್ಲ, ಮಾತಾಡೋಳು ಹೀಗಿದೆ ಈಗ ಮಾಡು ಅಂತ. ದೇವಿ ಪರಬ್ರಹ್ಮ ಸ್ವರೂಪಿ, ಮೂರು ತಲೆ, ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಾತ್ಕಾರ ಅಂತ. ಆ ಸಾಕ್ಷಾತ್ಕಾರದಲ್ಲಿ ದೈವನೇ ನೇರವಾಗಿ ಮಾತುಕತೆ ನಿಂತ್ಕೊಳ್ಳೋದು. ತಾಯಿ ಜಗನ್ಮಾತೆ, ಅದಕ್ಕೂ ಮುಂಚೆ ಕೆಲವೊಂದೆಲ್ಲ ಪರೀಕ್ಷೆಗಳು ನಡೀತವೆ. ಆ ನವಗ್ರಹಗಳನ್ನೆಲ್ಲವೂ ತನ್ನ ಪಾದದಲ್ಲಿ ಇಟ್ಕೊಂಡು ಮೋಕ್ಷದ ದಾರಿ ಅಂದ್ರೆ ತನ್ನ ಅಮೃತ ಕಳಸ ನೋಡಿ. ಸ್ಕ್ಯಾನ್ MRI ಎಲ್ಲ ಬರುತ್ತೆ, ಆದ್ರೆ ಇಲ್ಲೇ ಕೂತ್ಕೊಂಡು ಅಲ್ಲಿ ಗಂಡು ಮಗು ಆಗುತ್ತೆ, ಇದೇ ಸಮಯಕ್ಕೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಬರೋರು ಯಾರೇ ಆದ್ರು 7 ಜನ್ಮದ ಕರ್ಮ ಕಳೀತದೆ. ಆ ತಾಯಿ ಅನುಗ್ರಹ ಇರ್ಬೇಕು, ಇಲ್ಲಿ ಬರ್ಬೇಕು. ಶಾಖ ನೀಲಾಂಬರಿ ದೇವಿ, ಶಾಖ ಅನ್ನೋದು ಒಂದು ಶಕ್ತಿ, ನೀಲ ಅನ್ನೋದು ಒಂದು ಜ್ಯೋತಿ. ಯಾವುದೇ ಶಕ್ತಿಪೀಠಗಳಿಗೆ ನೀವು ಎಷ್ಟೇ ಶಕ್ತಿಪೀಠಗಳಿಗೆ ಹೋದ್ರೂ ಅಲ್ಲಿ ಎಲ್ಲ ಹೋಗೋದು ಒಂದೇ. ಮತ್ತು ಈ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ಮೆಡಿಟೇಟ್ ಮಾಡೋದು, ಪೂಜೆ ಸಲ್ಲಿಸೋದು, ಅಥವಾ ಅಲ್ಲಿ ಹೋಗಿ ಹೋಗಿ ಬರೋದು ಒಂದು ದೊಡ್ಡ ಪುಣ್ಯ ಅಂತ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಳ್ಳೆ ಒಂದು ಪರಿಸರ, ಒಳ್ಳೆ ವಾತಾವರಣ ಹೇಳ್ಬೋದು. ಇದು ಸಾಧಕರಿಗೆ ಹೇಳಿ ಮಾಡಿಸಿದಂಥ ಒಂದು ಜಾಗ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಿನ ಸಮೀಪನೇ ಇದೆ ಇದು. ನಾನು ಮುಂದಕ್ಕೆ ಈ ವಿಡಿಯೋದಲ್ಲಿ ಅದರ ಈ ಸ್ಥಳದ ವಿಶೇಷತೆ ಮತ್ತು ಸ್ಥಳ ಎಲ್ಲಿದೆ, ಹೇಗಿದೆ, ಯಾವ ರೀತಿ ತಲುಪಬೇಕು ಅನ್ನೋದನ್ನ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ ಅಂದರೆ ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ನಮ್ಮ ವೀಕ್ಷಕರು ಸಹ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಅದೃಷ್ಟನೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಒಬ್ಬರು ಅಮ್ಮನವರು ನೆಲೆಸಿದ್ದಾರೆ. ಶ್ರೀಚಕ್ರ ಸಮೇತವಾಗಿ ಶಾಖ ನೀಲಾಂಬರಿ ತಾಯಿ ಅಮ್ಮನವರು ಈ ಒಂದು ಕ್ಷೇತ್ರದಲ್ಲಿ ಸ್ವತಃ ಬಂದು ನೆಲೆಸಿದ್ದಾರೆ. ಹೇಗೆ ಈ ಒಂದು ಜಾಗಕ್ಕೆ ಬಂದು ನೆಲೆಸಿದ್ರು, ಇಲ್ಲಿ ಅಮ್ಮನವರ ವಿಶೇಷತೆ ಏನು, ಹಾಗೆ ನಾನು ಆ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡೆ. ಹೇಳಬೇಕು ಅಂದರೆ ಅಮ್ಮನವರ ವಿಗ್ರಹ ಹೇಗಿದೆ ಅಂದರೆ ಬಹುಶಃ ಎಲ್ಲೂ ನಾನು ಆ ರೀತಿ ಒಂದು ವಿಗ್ರಹ ನಾನು ಕಂಡೇ ಇಲ್ಲ ಅಂತ ಹೇಳ್ಬೋದು. ಅದನ್ನು ಖಂಡಿತ ನಮ್ಮ ವೀಕ್ಷಕರಿಗೆ ಅವರ ಒಂದು ದರ್ಶನ ಕೂಡ ನಾನು ಮಾಡಿಸ್ತೀನಿ. ಬಹಳ ಒಂದು ವಿಶೇಷತೆಯಿಂದ ಕೂಡಿದೆ, ವೈಶಿಷ್ಟ್ಯತೆಯಿಂದ ಕೂಡಿದೆ. ಮತ್ತು ಇದಕ್ಕೆ ಆದಂಥ ಒಂದು ಇತಿಹಾಸ ಕೂಡ ಇದೆ. ಇನ್ನೊಂದು ವಿಚಾರ ಏನು ಅಂದರೆ, ಇಲ್ಲಿ ಅಮ್ಮನವರು ಸ್ವತಃ ಪ್ರತಿದಿನ ಇಲ್ಲಿ ಒಂದು ಸಂಚಾರ ಕೂಡ ಇರುತ್ತೆ ಅಮ್ಮನವ್ರದ್ದು.
ಮತ್ತು ಇನ್ನೂ ಹಲವಾರು ಒಂದು ವಿಭಿನ್ನತೆಯಿಂದ ಒಂದು ವೈಶಿಷ್ಟ್ಯತೆಯಿಂದ ಇನ್ನೂ ಹಲವಾರು ಒಂದು ನಿಮಗೆ ತಿಳಿಸುವಂಥ ಮಾಹಿತಿ ನಿಜವಾಗ್ಲೂ ಅಚ್ಚರಿಯನ್ನು ಮೂಡಿಸುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತ ದಯವಿಟ್ಟು ಈ ವಿಡಿಯೋನ ನೋಡಿ ಹಲವಾರು ಒಂದು ಒಳ್ಳೆ ಉಪಯುಕ್ತವಾದಂತಹ ಒಂದು ಮಾಹಿತಿನ ಪಡಿತೀರಾ. ಮುಖ್ಯವಾಗಿ ಸಾಧಕರಿಗೆ ಯಾರು ಒಂದು ಸಿದ್ಧಿ ಸಾಧನೆ ಮಾಡಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ಖಂಡಿತ ಭಾಳ ಒಂದು ಉಪಯುಕ್ತವಾಗುತ್ತೆ. ಹಾಗೆ ಅಮ್ಮನವರ ಒಂದು ಭಕ್ತಾದಿಗಳಿಗೂ ಕೂಡ ಇದು ಒಳ್ಳೆಯ ಒಂದು ಉಪಯುಕ್ತವಾದಂಥ ಒಂದು ವಿಚಾರ ನೀವು ಮುಂದೆ ನಾನು ತೊಗೊಂಬರ್ತಾಯಿದ್ದೀನಿ. ಬನ್ನಿ, ಇಲ್ಲಿರ್ತಕ್ಕಂಥ ಅಮ್ಮನ ಆರಾಧನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಅರ್ಚಕರನ್ನು, ಮಂಜುನಾಥ್ ಗುರುಗಳನ್ನು ನಾವು ಅಮ್ಮನವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವ್ರ ಹತ್ರ ನಾವು ಪಡೆಯೋಣ. ಬನ್ನಿ ವೀಕ್ಷಕರೇ. ಚಿರಂಜೀವಿಯ ಪಾದಕ್ಕೆ ಗೋವಿಂದ ಗೋವಿಂದ, ಆ ವಿಶ್ವರೂಪಿಯ ಪಾದಕ್ಕೆ ಗೋವಿಂದ ಗೋವಿಂದ, ಆ ವಿಧಿಮಾತ ತಾಯಿಯವರ ಪಾದಕ್ಕೆ ಗೋವಿಂದ ಗೋವಿಂದ, ಆ ವೈದ್ಯನಾಥೇಶ್ವರ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಗೋವಿಂದ, ಆ ಧರ್ಮದೇವತೆಯವರ ಪಾದಕ್ಕೆ ಗೋವಿಂದ ಗೋವಿಂದಕ್ಕೆ ಗೋವಿಂದ ಗೋವಿಂದ, ಧರ್ಮದೇವತೆ ತಾಯಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ, ಧರ್ಮದಂಡದ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ, ಆಂಜನೇಯ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ, ವಿಶ್ವರೂಪಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. पर्वत राजकुमारी ईश्वरी सर्वकाल शिवप्रिय करी शंकरी श्री सर्वांग सुंदरी गौरी कृपा करी दया करी शिव कामेश्वरी श्री सर्वांग सदा देवी सदा अन्नपूर्णे देवताय नमः. ओम सर्वताय मंगले नमः. शुद्धोदकाय शुद्धस्थितं कायं कायाय स्थितं देवताय पूज्याय फलं प्रसादवन्दितं सदास्तुते देवताय नमः. देवगण पूजिताय सदास्तुते भगवती नारायणी नमस्तुते. नमो देवताय मंगलम्. ओम श्वेतमंगलम ज्ञानमंगलम नानासहिताय सिद्धितत्पुरुषाय स्थिताय महाद्वितं नारायण नमस्ते. ओम परब्रह्मस्ते स्वरूपे नमः. महालक्ष्मी नमः. महादेवी नमः. ओम पूर्णमिदं पूर्णस्याय पूर्णदेवताय अनुग्रहितं सदाचित्तप्रमानन्दं परमद्वितं देवताय. ओम शांति शांति. पूज्याय सदा देवी अनुग्रहिते.
ನಮಸ್ತೆ. ನಮಸ್ತೆ. ಕೊನೆಗೂ ಅಮ್ಮನವ್ರದ್ದು ಒಂದು ದರ್ಶನ ಪಡ್ಕೊಂಡ್ರು ನಮ್ಮ ವೀಕ್ಷಕರು. ಹಾಗೆ ಬಹಳ ಒಂದು ವಿರಾಜಮಾನರಾಗಿ ಅಮ್ಮ ಇಲ್ಲಿ ಕೂತಿದ್ದಾರೆ ದೇವಸ್ಥಾನದಲ್ಲಿ. ಮೊದಲನೇದಾಗಿ ನನ್ನ ಪ್ರಶ್ನೆ ಏನಂದ್ರೆ ಗುರುಗಳೇ, ಅಮ್ಮನವರು ಈ ಒಂದು ಸಾನ್ನಿಧ್ಯಕ್ಕೆ ಹೇಗೆ ಬಂದರು? ಮುಖ್ಯವಾಗಿ ಮೊದಲನೇ ಪ್ರಶ್ನೆ ನಂದು ಅದೇ. ಇಲ್ಲಿನ ಒಂದು ಸ್ಥಳದ ವಿಶೇಷತೆ ಏನು? ಮತ್ತೆ ಇಲ್ಲಿ ಅಮ್ಮ ಶಾಖ ನೀಲಾಂಬರಿಯಾಗಿ ಏನಕ್ಕೆ ನೆಲೆಸಿದ್ರು? ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಅಮ್ಮನವರ ಒಂದು ಆರಾಧನೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಸೊ ಅದ್ರ ಬಗ್ಗೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ತಾವು. ಸಮಸ್ತ ದೈವ ಕುಲಕೋಟಿ ಬಾಂಧವರಲ್ಲಿ ಸಹಸ್ರ ಕೋಟಿ ಪ್ರಣಾಮಗಳು. ದೈವಚಿತ್ತ ಪರಮಾನಂದ ಸ್ತುತಿ ದೇವತಾಯ ಅನುಗ್ರಹಿತೆ ಪರಮಾನಂದಂ ಸ್ತುತಾಯ ಕಲ್ಪೆ ಮಹಾದೇವತಾಯ ಅನುಗ್ರಹಿತಂ ಸದಾ ಸ್ತುತೆ ನಮೋಸ್ತುಭ್ಯಂ ನಮಸ್ತಸ್ಯಾಯ ನಮೋ ನಮಃ. ಹಾಗಂದ್ರೆ ದೇವತೆಗಳ ಅನುಗ್ರಹ ಸದಾ ಮನುಕುಲಕ್ಕೆ ಇರುತ್ತದೆ. ದೈವ ಯಾವಾಗಲೂ ಸಾಕಾರವಾಗಿರುತ್ತೆ ಇದರ್ಥ. ನಮ್ಮಿಂದೆ ಸದಾ ಕಾಲ ಒಂದು ಶಕ್ತಿ ನಿರಂತರವಾಗಿ ಗೋಚರಕ್ಕೆ ಕಾಣ್ತಾ ಇತ್ತು. ಅದೇನಾಗುತ್ತೆ ಅಂದ್ರೆ 2017 ನಾವು ಹರಿದ್ವಾರಕ್ಕೆ ಹೋಗ್ತೀವಿ. ಹರಿದ್ವಾರದ ಕ್ಷೇತ್ರಕ್ಕೆ ಹೋದಾಗ ಸಾಮಾನ್ಯರಂತೆ ಒಂದು ಲೋಕ ಕಲ್ಯಾಣ ಕಾರ್ಯಕ್ಕೆ ನಮ್ಮ ಜೊತೆ 6 ಜನ ಭಕ್ತರು ಬರ್ತಾರೆ. ಅಲ್ಲಿ ಯಾಗ ಯಜ್ಞಾದಿಗಳನ್ನೆಲ್ಲ ಮುಗಿಸಿ ಒಂದು ದೇವಿಯ ದರ್ಶನಕ್ಕೆ ಹೋಗ್ತೀವಿ. ದೇವಿ ದರ್ಶನಕ್ಕೆ ಹೋದಾಗ ಅಲ್ಲಿ ಸ್ವತಃ ಮಗುವಾಗಿ ಬಂದ್ಬಿಡ್ತಾರೆ, ಸಾಕಾರವಾಗಿ ಚೈತನ್ಯ ಪೂರ್ಣರಾಗಿ. ನಾನು ನಿನ್ ಜೊತೆ ಬರ್ತೀನಿ ಮಗನೆ ಅಂತಾರೆ. ಹಾಗಂತೀವಿ, ನೀನ್ ನನ್ನ ಜೊತೆ ಬಂದ್ರೆ ನಾನೇನ್ ಮಾಡ್ಲಮ್ಮ? ನನ್ಗೆ ಇರೋಕ್ ಮನೆ ಇಲ್ಲ, ನಿನ್ಗೇನ್ ಮಾಡ್ಲಮ್ಮ? ನನ್ಗಾಗೋದಿಲ್ಲ. ನೀನ್ ಎಲ್ಲಿರ್ತೀಯೋ ಅಲ್ಲಿರ್ತೀನಿ. ನಾನು ಸಂಸಾರಸ್ಥಮ್ಮ, ಲೋಕದಲ್ಲಿ ನಾನಾ ಸಕಲ ವೈಭೋಗದಲ್ಲಿ ಇರೋಂಥ ತಾಯಿ. ನೀನು ನನ್ನ ಜೊತೆ ಬರ್ತಾ ಇದ್ ಮಗುವಾಗಿ ಬಂದ್ಬಿಟ್ರು, ಸಾಕಾರವಾಗಿ ಚೈತನ್ಯ ಪೂರ್ಣವಾಗಿ ಮಗುವಾಗಿ ಬಂದ್ಬಿಟ್ರು. ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಚೈತನ್ಯ ಪೂರ್ಣಳಾಗಿ ಕೈ ಹಿಡ್ಕೊಂಡ್ಲು ನನ್ನ ತಾಯಿ. ನಿನ್ ಜೊತೆ ಬರ್ತೀನಿ ಅಂತಂದ್ಲು. ನನ್ ಜೊತೆ ಬರೋಕ್ಕೆ ನಾನ್ ಎಲ್ಲಿ ಮಾಡ್ಲಿ? ನನ್ಗಿರ್ಲಿಕ್ಕೆ ಮನೆ ಇಲ್ಲ, ಏನು ಇಲ್ಲ. ಹೇಗಮ್ಮ ಅಂದ್ರೆ ನೀನ್ ಎಲ್ಲಿರ್ತೀಯೋ ಅಲ್ಲಿರ್ತೀನಿ ಅಂತಂದ್ಲು. 4 ವರ್ಷ ನನ್ನ ಜೊತೆನೇ ಇದ್ಲು, ಸಂಸಾರದ ಮನೇಲೇ ಇದ್ಲು. ಪ್ರತಿದಿನ ಸೇವೆನೂ ನಡೆಯೋದು ತಾಯಿ, ಸಾಕಾರ ಸೇವೆ ಅದು. ಅಂದ್ರೆ ದೇವಿ ತನ್ಗೊಂದು ಕುಂಕುಮ ಇಡ್ಬೇಕಾದ್ರೂ ಈಗಿಡು, ಈಗ ಅಲಂಕಾರ ಮಾಡು ಅಂತ ನೋಡು. ಕಳಸ ರೂಪದಲ್ಲೇ ಆಗೋದೇ ಮಾತಾಡೋಳು ದೇವಿ, ಮೈ ಮೇಲೆ ಬರೋದಲ್ಲ, ಮಾತಾಡೋಳು. ಈಗಿದೆ ಈಗ ಮಾಡು ಅಂತ. ಹಾಗೆ ಆಕಾರ ಎಲ್ಲನೂ ಕೊಟ್ಲು ದೇವಿ. ಪರಬ್ರಹ್ಮ ಸ್ವರೂಪಿ, 3 ತಲೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಮನುಷ್ಯನು ಪರಿಪೂರ್ಣ ಸಿದ್ಧಿಜ್ಞಾನ ಸ್ಥಿತಿಲಿ ಬರ್ಬೇಕು ಅಂದ್ರೆ ರಮಣರ ತರ, ಈಗಿನ ಕಾಲದ ರಮಣರ ತರ ಬರ್ಬೇಕು ಅಂದ್ರೆ 18 ಸಿದ್ಧಿ ಆಗ್ಬೇಕಾಗುತ್ತೆ. ತಾನೇನು ಬಯಸದ್ ಬೇಡ, ತನ್ನಲ್ಲೇ ಎಲ್ಲವೂ ಹುಡ್ಕೊಂಬರುತ್ತೆ. ಆ ಸ್ಥಿತಿನೇ ಪರಿಪೂರ್ಣ ಸ್ಥಿತಿ. ಮೊದಲನೇ ಅಂತ ಸೂಕ್ಷ್ಮ. ನಾವಿಲ್ಲೆಲ್ಲೋ ಇದ್ದೀವಿ, ಆತ್ಮವಾಗಿ ಅಲ್ಲಿ ನೋಡಿದ್ದು ಸತ್ಯ ಅನ್ನೋ ಒಪ್ಕೊಡೋದು ಮೊದಲನೇ ಅಂತ. 2ನೇ ಅಂತ ಕಣ್ಣಲ್ಲಿ ನೋಡಿದ ಗ್ರಹಿದ್, ಈಗ ನಾನು ನೋಡ್ತಾ ಇದ್ದೀನಿ ದೇವ್ರ ಅನ್ನೋದು ಗ್ರಹಿಸ್ಕೊಂಡು ನಮಗ್ ನಾವೇ ತಿಳ್ಕೊಳೋಂಥದ್ದು 2ನೇ ಅರ್ಥ. 3ನೇದು ಸಾಕ್ಷಾತ್ಕಾರ ಅಂತ ಅಂತಾರೆ. ಆ ಸಾಕ್ಷಾತ್ಕಾರದಲ್ಲಿ ದೈವನೇ ನೇರವಾಗಿ ಮಾತುಕತೆಗೆ ನಿಂತ್ಕೊಳ್ಳೋದು. 4ನೇ ಹಂತಕ್ಕೂ ಏನಾಗುತ್ತೆ, ಅನ್ನ ಆಹಾರಗಳನ್ನೆಲ್ಲ ಬಿಟ್ಟು ಪರಿಪೂರ್ಣವಾಗಿ ಪಂಚಭೂತ, ಅನ್ನ ನೀರು ಗಾಳಿ ಏನೂ ಬೇಡ, ಮೈಯಿಂದ ಸುಗಂಧ ಪರಿಮಳ ಬರುತ್ತೆ. ಅದು 4ನೇ ಹಂತ. 1000 ಸುಗಂಧದ ಪರಿಮಳ ಬರುತ್ತೆ, ವಾಸನೆ ಬರೋದಲ್ಲ. ಈ ಸ್ಥಿತಿ ನೋಡ್ಬೇಕು ಅಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಾನ್ ನೋಡಿದ ಚೈತನ್ಯ ಅಂದ್ರೆ ಯಡಿಯೂರ ಹತ್ರ ಇರ್ತಕ್ಕಂಥ ಸಿದ್ದಪ್ಪಾಜಿ. ಮೋಹ ಇಲ್ಲ, ಬಟ್ಟೆ ಮೋಹ ಇಲ್ಲ, ಅನ್ನ ಆಹಾರದಿಲ್ಲ, ನನ್ಗೇನ್ ಬೇಕು ಅಂತ ಕೇಳೋದಿಲ್ಲ, ಎಲ್ಲವೂ ಅವ್ರ ಹತ್ರ ಹುಡಿಕೊಂಬರು. ಈ ಸ್ಥಿತಿಯ ಅನುಭವ ಎಲ್ಲಿ ಸಿಕ್ಕಿದ್ದು ಅಂದ್ರೆ, ತಾಯಿ ಜಗನ್ಮಾತೆ ಅದಕ್ಕೂ ಮುಂಚೆ ಕೆಲವೊಂದೆಲ್ಲ ಪರೀಕ್ಷೆಗಳು ನಡೀತವೆ. ಸಿದ್ರ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು, ಅಲ್ಲೂ ಸಾಧನೆ ಮಾಡಿಸಿದ್ರು. ಅನ್ನ ಆಹಾರ ಬಿಡಿಸಿ ಬರೀ ನೀರಲ್ಲಿ ಇರ್ಸಿದ್ದಾರೆ ತಿಂಗಳಾಂಗಟ್ಲೆ. ಎಷ್ಟೋ ಲಿಂಗಗಳ ಪ್ರತಿಷ್ಠಾಪನೆ, ದೈವಗಳ ಮಾತುಕತೆ, ದೈವ ಬಂದು ನೇರವಾಗಿ ಹೇಳೋದು. ಎಲ್ಲೋ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಏನೋ ಆಗ್ತಾ ಇದೆ, ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರೆ ನಿನ್ಗೆ ಇದೇ ಆಗ್ತಾ ಇದೆ. ಗರ್ಭದಲ್ಲಿರೋದು ಸ್ಕ್ಯಾನ್ MRI ಎಲ್ಲ ಬರುತ್ತೆ, ಆದ್ರೆ ಇಲ್ಲೇ ಕೂತ್ಕೊಂಡು ಅಲ್ಲಿ ಗಂಡು ಮಗು ಆಗುತ್ತೆ, ಇದೇ ಸಮಯಕ್ಕೆ ಆಗುತ್ತೆ ಅಂತ ಹೇಳಿಸು. ಇದು ದೈವ ನೇರವಾಗಿ ಹಿಡ್ಕೊಂಡು ಹೋಗ್ತಿತ್ತು. ಈ ಒಂದು ಸಂಕಲ್ಪದಿಂದ ತಾಯಿ ಏನ್ ಮಾಡೋದು, 2017 ಜೊತೆಲಿ ಬರ್ತಾರೆ. 2020 ಪ್ರತಿಷ್ಠಾಪನೆ ಆಗಿದೆ. ಇದು ಶಾಖಾ ನೀಲಾಂಬರಿ ದೇವಿ ಅಂತ ಇವರು. ಅಂದ್ರೆ ಇಡೀ ಜಗತ್ತಿಗೆ ನವಗ್ರಹಗಳೇ ಎಲ್ಲವನ್ನೂ ಪರಿಕಲ್ಪನೆ ಮಾಡ್ತಿರೋದು. ಅಂದ್ರೆ ನೋವು ಆಗ್ಲಿ, ಬಾಧೆ ಆಗ್ಲಿ, ಎಲ್ಲವೂ ಕೊಡ್ತಿರೋದು ನವಗ್ರಹಗಳೇ.
ನವಗ್ರಹಗಳಿಂದನೇ ಬರ್ತಾ ಇರೋದು. ಆ ನವಗ್ರಹಗಳನ್ನೆಲ್ಲವೂ ತನ್ನ ಪಾದದಲ್ಲಿ ಇಟ್ಕೊಂಡು ಮೋಕ್ಷದ ದಾರಿ ಅಂದ್ರೆ ತನ್ನ ಅಮೃತ ಕಳಸ ನೋಡಿ. ಸಮುದ್ರ ಮನ್ಮಂಥನ ಅಂತ ಅಂತಾರೆ, ಅಮೃತಕ್ಕೆ ಹಾಲಾಹಲ ನಡೀತು. ಆಗ ಪರಮಾತ್ಮ ಕೂರ್ಮರಾಗಿ ಬಂದಾಗ ಏನ್ ಮಾಡ್ತಾರೆ, ಆ ಕಡೆಯಿಂದ ಈ ಕಡೆ ಸರ್ಪ ಇದು ಮಾಡ್ಕೊಂಡು ಯಾವಾಗ ಅಮೃತ ಸ್ವಲ್ಪ ರಾಹುಕೇತು ಇವರು ದೇವತೆಯ ಸ್ವರೂಪ ತಗೊಂಡು ಬಂದು ಕುಡಿದು ಬಿಡ್ತಾರೆ. ಆಗ ದೇವ್ರು ಅವರು ಕಟ್ ಮಾಡ್ತಾರೆ. ಮುಂದೆ ನೀವು ಕಲಿಯುಗದ ಅಂತ್ಯದಲ್ಲಿ ಶ್ರೀದೇವಿ ಭೂದೇವಿ ಅಂಶ ನಿಮ್ಗಾಗ್ಲಿ ಅಂತ ದೇವರು ಅನುಗ್ರಹಿಸಿರ್ತಾರೆ ಅಂತ. ಇಲ್ಲಿ ನವಗ್ರಹಿಗಳಲ್ಲೇ ರಾಹುಕೇತು ಇದ್ರು, ಶ್ರೀದೇವಿ ಭೂದೇವಿ ಅಂಶವಾಗಿ ತಾಯಿಯ ಸಾನ್ನಿಧ್ಯದಲ್ಲಿ ಸತ್ಯದ ಲೋಕ ಕಲ್ಯಾಣಕಾರಿಗೆ ನಿಂತಿದ್ದಾರೆ ಅಂತ ಕ್ಷೇತ್ರ. ತಾಯಿಗೆ ವಾಹನ ಬಂದೇ ಮೂಲ ಕೂರ್ಮ. ಇವ್ರು ಹೆಂಗಾಗುತ್ತೆ ಅಂದ್ರೆ ಅಮೃತ ಕಳಸದಲ್ಲಿ ಯಾವಾಗ ಹಿಂಗೆ 18 ಕೈಯಲ್ಲಿ ಯಾವಾಗ ಹಿಂಗೆ ಅಮೃತ ಸುರಿಸ್ತಾರೋ, ಗರ್ಭನಾಭಿ ನಮ್ಮ ಶರೀರ ಅನ್ನೋದೇ ಧನುಷು, ಗರ್ಭನಾಭಿ ಅನ್ನೋದೇ ಬಾಣ. ಎಲ್ಲವೂ ಸೃಷ್ಟಿಯಾಗೋದು ಇಲ್ಲಿಂದ, ಜನ್ಮವು ಬರುವುದಿಲ್ಲಿಂದ, ಜನ್ಮ ಹೋಗೋದು ಇಲ್ಲಿಂದ, ಆತ್ಮದ ಕಾಯನು ಇಲ್ಲಿಂದ, ಆತ್ಮದ ವಿಚಿರಣನು ಇಲ್ಲಿಂದನೇ. ಆತ್ಮ ಬರೋದು ಇಲ್ಲಿಂದ, ಹೋಗೋದು ಇಲ್ಲಿಂದ. ಅದಕ್ಕೆ ತಾಯಿಯ ಕರುಳ ಬಳ್ಳಿ ಕಟ್ ಮಾಡ್ಕೊಂಬಂದ್ರು ಅಂತಾರೆ. ಆ ಕಟ್ ಮಾಡ್ಲಿಲ್ಲ ಅಂದ್ರೆ ಅದ್ ಹಾಗೆ ಇದ್ರೆ ತಾಯಿನ ಮತ್ತೆ ಮಗುನ ಬೇರ್ಪಡಿಸಕ್ ಸಾಧ್ಯನೇ ಇಲ್ಲ. ಇದು ವಿಜ್ಞಾನಕ್ಕೆ ಸವಾಲಾಗಿದ್ದು. ಎಲ್ಲವೂ ಮಾಡ್ಬೋದು, ಆದ್ರೆ ಕರುಳ ಬಳ್ಳಿ ಕಟ್ ಮಾಡ್ದಲ್ಲೇ ಆ ಮಗುನ ಬೇರ್ಪಡಿಸಕ್ ಆಗದೇ ಇಲ್ಲ. ಇದು ಮೂಲ. ಹಾಗೆ ತಾಯಿಯ ಒಂದು ಗರ್ಭನಾಭಿತ ಶಿವಲಿಂಗು ಹಿಡ್ದಾಗ ಏನಾಗುತ್ತೆ, ತಾಯಿ ಎಲ್ಲಾ ಕ್ಷೇತ್ರದಲ್ಲಿ ತನ್ನೆಲ್ಲಾ ವಿರಾಜಮಾನವಾಗಿ ಎಲ್ಲ ಒಂದೇನಾಗುತ್ತೆ ಅಂದ್ರೆ ಒಂದೊಂದು ವಾಹನದ ಸ್ವರೂಪವಾಗಿ ಉಚ್ಚಾಸನ, ಆಲಯಾಸನ ಎಲ್ಲ ಸ್ವರೂಪದಲ್ಲಿದ್ದಾಳೆ. ಆದ್ರೆ ತಾಯಿ ಎಲ್ಲೂ ಸ್ಥಿರವಾಗಿ ಕೂತಿಲ್ಲ. ಇಲ್ಲಿ ತ್ರಿಮೂರ್ತಿಯಾಗು, ಪರಬ್ರಹ್ಮ ಸ್ವರೂಪಿಯಾಗು, ಇಲ್ಲಿ ಪರಿಪೂರ್ಣಳಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ಬಿಟ್ಟಿದ್ದಾಳೆ. ಇಲ್ಲಿ ಬಂದಂತ ದೇವರ ಮಕ್ಕಳು, ಇಲ್ಲಿ ಬರೋರು ಯಾರೇ ಆದ್ರು 7 ಜನ್ಮದ ಕರ್ಮ ಕಳೀತದೆ. ಆ ತಾಯಿ ಅನುಗ್ರಹ ಇರಬೇಕು, ಇಲ್ಲಿ ಬರಬೇಕು. ಇಲ್ಲ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಸೇವೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ದೇವಿ ಅನುಗ್ರಹ. ಇವ್ರನ್ನ ಶಾಖ ನೀಲಾಂಬರಿ ದೇವಿ. ಶಾಖ ಅನ್ನೋದು ಒಂದು ಶಕ್ತಿ, ನೀಲ ಅನ್ನೋದು ಒಂದು ಜ್ಯೋತಿ. ಆ ಶಕ್ತಿನೇ ಪರಿಪೂರ್ಣರಾಗಿ ಇಲ್ಲಿವರೆಗೂ ದೇವತೆಗಳನ್ನೇನಂತಾರೆ, ಎಲ್ಲ ಒಂದೊಂದು ಯುಗದ ದೇವತೆಗಳಾಗಿ ಅನುಗ್ರಹಿಸ್ತಾರೆ. ಆದ್ರೆ 100 ಯುಗಗಳಿಗೆ ಒಂದು ಕಲ್ಪ, ಅಂತ 100 ಕಲ್ಪಗಳಿಗೆ ಒಂದು ಮಹಾಕಲ್ಪ ಅಂತಾರೆ. ಮಹಾಕಲ್ಪದ ಮಾತೆ, ಮೂಲ ಪರಬ್ರಹ್ಮ ಸ್ವರೂಪಿ ಇವರು. ಮಹಾಕಲ್ಪದ ಮಾತೆ ಇವರು ಮಹಾಕಲ್ಪದ ಮಾತೆ. ಇವರು ಅಜ್ಜಿ ಅಂತ ಹೇಳ್ಬೋದು, ದೇವತೆಗಳ ತಾಯಿ. ಇವರ ಮಕ್ಕಳು ಬರ್ತಾರೆ, ಸ್ಥಲಾಂಬಿಕೆ, ಸ್ಥೂಲಾಂಬಿಕೆ, ನೀಲಾಂಬಿಕೆ, ವಜ್ರಾಂಬಿಕೆ. ಇಲ್ಲಿರ್ತಕ್ಕಂಥ ಈಶಾನ್ಯ ಮುನಿಯಪ್ಪನ ಇವ್ರ ಮಗನೇ. ಕಬ್ಬಳಮ್ಮ, ಮಧುರಮ್ಮ, ಬಿಸ್ಲಮ್ಮ, ಏನು ನಾವೆಲ್ಲ ಪೂಜೆ ಮಾಡ್ತಕ್ಕಂಥ ಚಾಮುಂಡಿ ತಾಯಿನೂ ಇವ್ರ ಮಗಳೇ. ಸ್ವತಃ ಕೆಲವೊಂದು ವಿರಾಜಮಾನವಾಗಿ ಸೂಕ್ಷ್ಮವಾಗಲ್ಲ, ಶರೀರ ಸ್ವರೂಪವಾಗಿ ದರ್ಶನ ಕೊಟ್ಟಿದ್ದಾಳೆ ಚಾಮುಂಡಿಯಲ್ಲಿ. ಕಬ್ಬಳಮ್ಮನ್ನು ದರ್ಶನ ಕೊಟ್ಟಿದ್ದಾಳೆ. ಇಲ್ಲಿ ನೇರವಾಗಿ ಬರ್ತಾರೆ. ಅವಳು ಆ ತಾಯಿ ಏನ್ ಮಾಡ್ಬೇಕೋ ಸಂಸ್ಕಾರ, ತಾಯಿ ಮಗಳು ಸಂಸ್ಕಾರ ಏನಿದೆ ಮುಗಿಸ್ಕೊತಾರೆ, ಹೋಗ್ತಾರೆ. ಇಲ್ಲಿ ಈ ಸ್ಥಳದಲ್ಲಿ ಯಾವುದೇ ಯಂತ್ರ ತಂತ್ರ ಇಲ್ಲ, ಏನು ಇಲ್ಲ. ಇಲ್ಲಿ ಒಂದೇ ತಾಯಿಗೆ ಒಂದು ಬಾಗನ ತರ್ಬೋದು, ಒಂದು ದೀಪಕ್ಕೆ ಎಣ್ಣೆ ತರ್ಬೋದು, ಸೇವೆ ಅಷ್ಟೇ, ಹೂ ತರ್ಬೋದು, ಇಷ್ಟು ಬಿಟ್ರೆ ಇಲ್ಲ. ಭಕ್ತರಿಗೆ ನೆರಳಾಗ್ಲಿ ಅಂತ ಇಲ್ಲಿ ನಿಂತ್ಕೊಂಡು ಏನಾರು ಮಾಡ್ಬೋದು ಭಕ್ತರಾಗಿ. ಇಲ್ಲಿ ಯಾವುದೇ ಆಗ್ಲಿ ಉಂಡಿ ಇಲ್ಲ, ಯಾವುದೇ ಇದು ಇಲ್ಲ, ವಹಿವಾಟು ಯಾವುದೂ ಇಲ್ಲ. ಭಕ್ತ ಭಗವಂತನ ನೇರ ಸಂಬಂಧ. ದೇವಿ ಸಾಕ್ಷಾತ್ಕಾರ ಆದಂತ ಎಷ್ಟೋ ಭಕ್ತರು ಉದಾಹರಣೆ ಆಗಿದ್ದಾರೆ. ಇಲ್ಲಿ ನಮಗೆ ಸ್ವತಃ ಕಂಡು ತಾಯಿ ಹೀಗೆ ಇರಬೇಕು, ಹೀಗೆ ಎಲ್ಲವೂ ನೆಪಕ್ಕೆ ಈ ಶರೀರ ಈ ಆತ್ಮದಲ್ಲಿ ನಡೆಸ್ಕೊಂಡಂತ ಕಾರ್ಯ ಇದು ದೇವಿ. ಆಮೇಲೆ ಗುರುಗಳೇ, ಅಮ್ಮನವ್ರನ್ನ ನೋಡ್ತಾ ಇರೋವಾಗ ಒಂದು 3 ತಲೆ ಇದೆ ಅಮ್ಮನ್ಗೆ. ಓಕೆ. ಹಾಗೆ 18 ಭುಜಗಳಿದೆ, ಕೈ ಇದೆ. ಹಾಗೆ ಕೆಳಗಡೆ ನೀವು ಹೇಳಿದಾಗೆ ನವಗ್ರಹಗಳಿದೆ. ಹೌದು. ಒಂದು ಅಮೃತ ಕಳಶ ಬಗ್ಗೆನೂ ಹೇಳಿದ್ರಿ. ಹೌದು. ಸೊ ಇದು ಯಾಕೆ ಈ ರೂಪ ಪಡ್ಕೊಂಡು ಇಲ್ಲಿ ಇದ್ದಾರೆ, ಭಕ್ತರಿಗೆ ಒಂದು ದರ್ಶನ ಕೊಡ್ತಾ ಇದ್ದಾರೆ? ಇದ್ರದ್ದೇನಾದ್ರೂ ಒಂದು ಐತಿಹ್ಯ ಇದೆಯಾ? ನೋಡಿ, ನಾವು ಹುಡ್ತಾಗ ಒಂದು ನಮ್ಮ ಜನನ ಆಗುವಾಗ ನಮ್ಮ ತಾಯಿಗೆ ನೋವು ಕೊಡ್ತೀವಿ, ಅದು ಬ್ರಹ್ಮಜ್ಞಾನ ಅಂತಾರೆ. ಹೊರಗಡೆ ಬಂದ್ಮೇಲೆ ಜ್ಞಾನ ಸ್ಥಿತಿಗೆ ಬಂದಾಗ ನಮ್ಗೆ ಮಗುವಾಗಿದ್ದಾಗ ದೈವ ಸಮಾನ ಆಗ್ತೀವಿ, ಬ್ರಹ್ಮನಿಂದ ದೈವಕ್ಕೆ ಹೋಗ್ತೀವಿ. ನಮಗೆ ಬುದ್ಧಿ ಬಂದಾಗ ನಾವೇ ದೇವರಾಗ್ಬಿಡ್ತೀವಿ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಿತಿ. ಬ್ರಹ್ಮನಾಗಿ ಬಂದವನು ನಾನು ರಚಿಸಿದ್ದು ನನಗೆ ಸರಿ, ವಿಷ್ಣು ಆಗಿ ಬಂದಿದ್ದು ನಾನು ಪಾಲನೆ ಮಾಡಿದ್ದು ಧರ್ಮವಾಗಿದ್ದರೆ ಅದು ಸರಿ. ಶಿವನಾಗಿ ಬಂದಾಗ ಅಧರ್ಮವಾಗಿದ್ದನ್ನು ಸುಡುತ್ತೀನಿ,
ಸತ್ಯವಾದ್ನ ಹಾಗೆ ಬಿಡ್ತೀನಿ. ಈ ಮೂಲ ಸಂಕಲ್ಪ. ಹಾಗೆ ತಾಯಿಯ 3 ಮುಖಗಳೇನೋ ಬ್ರಹ್ಮ, ವಿಷ್ಣು, ಮಹೇಶ್ವರ, ಪರಬ್ರಹ್ಮ ಸ್ವರೂಪ. ಮತ್ತೆ 18 ಭುಜಗಳು, 18 ಸಿದ್ಧಿಗಳು. ಎಲ್ಲೋ ಒಂದ್ ಕಡೆ ಈಗ ನೋಡಿ, ನಮ್ಮ ಮನುಷ್ಯನಿಗೆ ಕೈ, ಕಾಲು, ಕಣ್ಣು, ಕಿವಿ ಎಲ್ಲ ಹೇಗ್ ಒಂದಿದೆಯೋ ಹಂಗೆ ಸಿದ್ಧಿಗಳಲ್ಲೇ 18 ಸಿದ್ಧಿ ಇದೆ, ಪರಿಪೂರ್ಣ ಸಿದ್ಧಿ. ಆ ಪರಿಪೂರ್ಣ ಸಿದ್ಧಿಯ ಅಂಶಗಳೆಲ್ಲವೂ, ದೇವತೆಗಳೆಲ್ಲ ಪರಿಪೂರ್ಣತೆಯ ಈ ತಾಯಿ ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲಿ ನೀವು ಕ್ಷೇತ್ರಕ್ಕೆ ಹೋಗ್ತಿರೋ ಎಲ್ಲ ಒಂದೊಂದು ಅಂಶಗಳೇ ಹೊರತು ತಾಯಿ ಒಂದು ಕ್ಷೇತ್ರದಲ್ಲಿ ನೋಡ್ಬೋದು ಅಂದ್ರೆ ಈ ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ. ಸೊ ಅದೆಲ್ಲ ಶಕ್ತಿ ಅಮ್ಮನವರಲ್ಲಿ ನಾವು ಕಾಣಬಹುದು. ಹೌದು, ಖಂಡಿತ. ಮತ್ತೆ ದೇವಿಯ ಇಲ್ಲಿವರೆಗೂ ಶ್ರೀಚಕ್ರ ಪ್ರತಿಷ್ಠಾಪಿತ ಮಾಡಿದವರು ಅಂತಂದ್ರೆ ಶಂಕರಾಚಾರ್ಯರು ಹೇಳ್ತೀವಿ. ಕೊಟ್ಟವ್ರು ಯಾರು ಜಗತ್ತಿಗೆ? ಬೇಕಲ್ವಾ? ಯಾರು ಕೊಟ್ಟವರು? ಅಮ್ಮನಿಂದನೇ ಸಿಕ್ಕಿರೋದು ಅಂತ. ಹೌದು. ಹೇಗಾಗುತ್ತೆ ಅಂದ್ರೆ, ಪ್ರತಿಷ್ಠಾಪಿತ ಆಗ್ಬೇಕು ಅಂದ್ರೆ ಶಂಕರಾಚಾರ್ಯಕ್ಕೆ ಅನುಭವದಲ್ಲಿ ಪರಮಶಿವನೇ ಅವರು, ಶಿವನ ಅವತಾರನೇ ಅವರು. ಆದ್ರೆ ಆಗ ಪ್ರತಿಷ್ಠಾಪನೆ ಆಗ್ತವ್ರು. ಕಲಿಯುಗದ ಅಂತ್ಯದಲ್ಲಿ ಕೊಟ್ಟವ್ರು ಯಾರು ಅನ್ನೋದು ಗೊತ್ತಾಗುತ್ತೆ ಅಂದಾಗ ಈ ದೇವಿ ಬರುವಾಗ ತನ್ನ ಎಡಗೈಲೇ ಶ್ರೀಚಕ್ರ ಇಟ್ಕೊಂಡ್ಬಂದು. ಈ ದೇವಿಯ ಕೈಯಲ್ಲಿ ಎಡಗೈಲಿ ಶ್ರೀಚಕ್ರ ಇದೆ, ಪದ್ಮ ಇದೆ, ವೇದ ಇದೆ, ಗದೆ ಇದೆ, ಗದೆನ ಜ್ಞಾನ ಎಲ್ಲವೂ ಇದೆ, ಆದಿಶೇಷ ಇದೆ. ಎಲ್ಲವೂ ಶಿವ ಸ್ವರೂಪಿನು, ವಿಷ್ಣು ಸ್ವರೂಪಿನು, ಪರಮೇಶ್ವರ ಸ್ವಾಮಿ ಸ್ವರೂಪಿನು, ಎಲ್ಲವೂ ಇವರಾದಾಗ ಅಲ್ಲಿ ಶಕ್ತಿ ಪರಿಪೂರ್ಣತೆ ಹೊಂದುತ್ತೆ. ಅಂದ್ರೆ ಎಲ್ಲವೂ ಆದ್ಮೇಲೆ ನಮ್ಮ ಹುಟ್ಟಿನ ಮೂಲಕ್ಕೆ ಹೋಗುತ್ತೆ ಗರ್ಭನಾಭಿ. ಅದಕ್ಕೆ ಮಹಾವಿಷ್ಣುವನ್ನ ಮಲಗಿದ್ದಾಗ ಆ ಗರ್ಭನಾಭಿ ತಗೋ ಚೈತನ್ಯ ಪೂರ್ಣವಾಗಿ ಅಮೃತ ಇದು ಕಮಲದ ಮೇಲೆ ಬ್ರಹ್ಮದೇವರು ಉತ್ಪತ್ತಿ ಆಗ್ತಾರಲ್ಲ, ಆ ಸ್ಥಿತಿನೇ ಇದು ಪರಿಪೂರ್ಣ ಸ್ಥಿತಿ, ತಾಯಿ ತಂದೆ ಸ್ಥಿತಿ. ಆಮೇಲೆ ಇಲ್ಲಿ ನೀವು ನಾವು ಮಾತಾಡ್ತಾ ಇರುವಾಗ ಹಿಂದೆ ನೀವು ಹೇಳ್ತಾ ಇದ್ರಿ ಇದು ಒಂದು ಸಾಧಕರಿಗೆ ಹೇಳಿ ಮಾಡಿಸಿದಂತ ಒಂದು ಸ್ಥಳ ಅಂತ. ಸೊ ಅದ್ರ ಬಗ್ಗೆ ತಿಳಿಸಿ ಗುರುಗಳೇ. ಅಂದ್ರೆ ಹೇಗೆ ಇಲ್ಲಿ ಸಾಧನೆ ಮಾಡೋರು ಬಹಳಷ್ಟು ಜನ ಇರ್ತಾರೆ, ಓಕೆ, ನೋಡ್ತಾ ಇರ್ತಕ್ಕಂಥ ವೀಕ್ಷಕರಾಗಿರ್ಲಿ ಯಾರೇ ಆಗಿರ್ಲಿ. ಸೊ ಅವ್ರಿಗೆ ಹೇಗೆ ಇಲ್ಲಿ ಯಾವ್ದಾನ ಒಂದು ಅಂದ್ರೆ ಮಂತ್ರ ಸಿದ್ಧಿ ಮಾಡ್ಕೊಳ್ಬೋದಾ, ಏನಾನ ಒಂದು ಸಿದ್ಧಿ ಸಾಧನೆ ಇಲ್ಲಿ ಬಂದು ಮಾಡ್ಬೋದಾ ಅಂತವ್ರಿಗೆ ಒಂದು ಆ ಸ್ಥಳ ಸೂಕ್ತನ, ಅದ್ರ ಬಗ್ಗೆ, ಈ ಸ್ಥಳದ ಬಗ್ಗೆ ತಿಳಿಸಿ. ಇಲ್ಲಿ ನೋಡಿ, ಇಲ್ಲಿ ಸಾಧಕರಾಗಿ ಅವ್ರಿಗೆ ಕಂಡಿ ತಾಯಿನೇ ಕಂಡಿ ಕರ್ಕೊಂಬಂದು ಎಷ್ಟೋ ಸಾಧನೆ ಮಾಡಿಸಿದ್ದಾಳೆ. ಇಲ್ಲಿ ನಾನ್ ಮಾಡ್ಕೊಟ್ಟೆ ಅಂದ್ರೆ ನಾನು ಅನ್ನೋ ಬರುತ್ತೆ. ಸ್ವತಃ ದೇವಿನೇ ನೇರವಾಗಿ ಅನುಗ್ರಹ ಮಾಡುವಂತ ಸ್ಥಳ ಇದು. ಇಲ್ಲಿ ಬಂದು ಬೇಡ್ತಾ ಇದ್ದಂಗೆ ಅವ್ರಿಗೆ ಕಂಡಿ ಅವ್ರಿಗೆ ಅನುಗ್ರಹ ಮಾಡೋದು. ಇಲ್ಲಿ ಎಷ್ಟೋ ಸಾಧಕರು ಬಂದು ಅವರ ಸಾಧನೆ ಫಲ ತಗೊಂಡು ಹೋಗಿದ್ದಾರೆ. ಅದೇ ರೀತಿ ಎಲ್ಲಿರ್ತಕ್ಕಂಥ ಅಚಿಂತಮ್ಮ ಯಾರೇ ಕರೆದ್ರು ಬರ್ಲಿಕ್ಕಾಗಲ್ಲ ಅವರು. ಈಗ ಕಲಿಯುಗದಲ್ಲಿ ಚಾಮುಂಡೇಶ್ವರಿ ಅಂತ ಹೇಳ್ತಾರೆ. ಸ್ವತಃ ಅವರೇ ಬಂದು ಇಲ್ಲಿ ಕೂತಿ ಏನಂತಾರೆ, ನೀನ್ ಚಿತ್ರನ ಆಸೆ ತೋರಿಸಿ ನನ್ ಕರ್ಸ್ಕೊಂಡೆ ಅಂತಾರೆ. ನಂಗೆ ಕಾಡು ಮೇಡು ಆಸೆ ತೋರಿಸಿ, ದೈವದ ಆಸೆ ತೋರಿಸಿ ತಿರ್ಗಿಸಿ ಇಲ್ಲಿ ಬಂದು ನೀನ್ ಯಾಕೆ ಕೂತ್ಕೊಂಡೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಆಗ ನಗ್ತಾರೆ. ಅಂದ್ರೆ ತನ್ನೆಲ್ಲ ಕೊಟ್ರುವೆ ನಾನ್ ಕೊಟ್ಟೆ ಅಂತ ಅವ್ರಂದಿಲ್ಲ, ತನ್ನೆಲ್ಲ ಮಾಡೋರು ಮಗನು ನಾನ್ ಮಾಡ್ದೆ ಅಂತ ಅನ್ಬಾರ್ದು. ಇದ್ರಲ್ಲಿ ಯಾವುದೇ ಸಾಧಕನ್ಗೆ ನಾನು ಅಂತ ಬರಬಾರ್ದು. ಅನ್ನೋದಕ್ಕೆ ಇಲ್ಲಿ ಯಾವುದೇ ದೀಕ್ಷೆ ಗೀಕ್ಷೆ ಏನು ನಡೆಯಲ್ಲ. ಇಲ್ಲಿ ಭಕ್ತ ಉಂಟು, ಭಗವಂತ ಉಂಟು. ಬಂದು ಸಾಧಕರು ಸೇವೆ ಮಾಡ್ಬೋದು, ಅವ್ರ ಕೈಲಾಗಿದ್ದ ಸೇವೆ ಮಾಡ್ಬೋದು, ಇಲ್ಲಿ ಬಂದು ಬೇಡ್ಬೋದು, ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಸೊ ಭಕ್ತ ಮತ್ತೆ ಭಗವಂತ ಭಗವಂತರ ಅವ್ರ ಒಂದು ಒಡನಾಟ, ಅಷ್ಟೇ. ಇಲ್ಲಿ ಭಕ್ತನಾಗಿ ಬರ್ಬೇಕು ಅಂದ್ರೆ 7 ಜನ್ಮದ ಪುಣ್ಯ ಫಲ ಇರ್ಬೇಕು. ಸ್ಥಳಕ್ ಬಂದು ಕಾಲಿಟ್ಟಿ ಇಲ್ಲಿ ತಾಯಿ ಸೇವೆ ಮಾಡಿದ್ದೆ ಆದ್ರೆ ಅವ್ನಿಗೆ 7 ಜನ್ಮದ ಪಾಪನೇ ಕಳೀತದೆ. ಇದೆಲ್ಲವಕ್ಕೂ ಕಾರಣರಾದವರು ಹರಿಹರಪ್ಪಾಜಿ, ದೇವರೂರಿನ ಶ್ರೀ ಹರಿಹರಪ್ಪಾಜಿ. ಹೇಗೆ ಅದು ಕಾರಣಭೂತರಾದರು ಅವರು? ಬಗ್ಗೆ ತಿಳಿಸ್ಕೊಡ್ತೀರಾ? ನಮ್ಮ ಜನನ ಹೇಗಾಗುತ್ತೆ ಅಂದ್ರೆ, ನಮ್ಮ ಜನನ ಬಂದು ಕುಣಿಗಲ್ಲಲ್ಲಿ ಒಂದು ಹಳ್ಳಿಲ ಆಗ್ತದಂತ ತುಂಬಾ ಕಡು ಬಡತನ. ಹುಟ್ಟಾಗಿಂದ ಮಾತು ನಿಲ್ಲುತ್ತೆ. ನನ್ನ ಮೂಲ ಹೆಸರು ರೇಣುಕಾ ಅಂತ. ಮಾತು ನಿಂತಾಗ ನನ್ನ ಹೆಸರು ಚೇಂಜ್ ಮಾಡ್ತಾರೆ, ಮಂಜುನಾಥ ಅಂತ ಮಾತು ಬರುತ್ತೆ. ಅದಾದ್ಮೇಲೆ ಹಾಗೆ ಹೋಗುತ್ತೆ. ಒಂದು 14 ವರ್ಷಕ್ಕೆ ನಂಗೆ ತುಂಬಾ ಒಂದು ಈ ಹಳ್ಳಿಗಳಲ್ಲಿ ಕರ್ಜ ಅಂತ ಇದೆಯಲ್ಲ, ಅದು ಎಲ್ಲ ಒಂದು 106 ಕರ್ಜ ಇದ್ ಮಾಡಿದಾಗ ನನ್ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಕಿಡ್ನಿ ಫೇಲ್ಯೂರ್ ಆದಾಗ ಒಂದು ಹಾಸ್ಪಿಟ್ಲಲ್ಲಿ ಕೋಮದ ಸ್ಥಿತಿಲಿ ಹೋದಾಗ ಕಣ್ಣು ಹೊರಟೋಗುತ್ತೆ. ನನ್ನ ತಾಯಿ ಜೊತೆಲಿ ಇರ್ತಾರೆ. ಆಗ ತುಂಬಾ ಕೊನೆ ಸ್ಥಿತಿಲಿ ಏನಂತೀವಿ, ಮಂಜುನಾಥ ಅಂತೀವಿ. ಈ ಲೈಟ್ ಸ್ವಿಚ್ ಆಫ್ ಮಾಡಿದಾಗ ಹೆಂಗೆ ಕತ್ಲೆ ಹೋಗುತ್ತೋ ಹೊರಟೋಗುತ್ತೋ, ಆ ಬೆಳಕು ಹೋಗುತ್ತೋ, ಆ ಬೆಳಕು ಹೋಗ್ತು ಮತ್ತೆ ಅತೀಂದ್ರಿಯವಾದ ಒಂದು ಬೆಳಕು ಬತ್ತು.
ಆಗ ಲಿಂಗ ದರ್ಶನ, ದೈವ ದರ್ಶನ ಎಲ್ಲ ಆಯ್ತು. ಅದಾದ ಒಂದ್ ದಿವಸಕ್ಕೆ ಮತ್ತೆ ಕಣ್ಣು ಬರ್ತು. ಕಿಡ್ನಿ ಚೇಂಜ್ ಮಾಡ್ಬೇಕು ಅಂದಿದ್ದು, ಇವತ್ತೆಲ್ಲ ಡಯಾಲಿಸಿಸ್ ಎಲ್ಲ ಪರಿಪೂರ್ಣವಾಗಿ ಅಂದಿನಿಂದ ಇಲ್ಲಿವರೆಗೂ ನಮ್ಗೆ ಡಯಾಲಿಸಿಸ್ ಇಲ್ಲ, ಎಲ್ಲ ಕ್ಲಿಯರ್ ಆಯ್ತು. ಅದ್ರಿಂದ ಚಿಕ್ಕ ವಯಸ್ಸಲ್ಲೆಲ್ಲ ದೇವತೆಗಳೆಲ್ಲ ಕಾಣ್ತಿದ್ದು, ಎಲ್ಲವೂ ಕಾಣ್ತಿದ್ದು, ಇದು ನನ್ನ ಭ್ರಮೆ ಅಂತ ಅನ್ಕೊಂಬಂದೆ. ಅಚಾನಕ್ ಆಗಿ 15 ವರ್ಷದಿಂದ ನಾನು ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿರ್ತೀನಿ. ಅಲ್ಲೇನಾಗ್ತದೆ ಅಂತಂದ್ರೆ ನನಗೆ ಸಮಸ್ಯೆ ಆಗುತ್ತೆ. ಊರಲ್ಲಿ ಮನೆ ಕಟ್ಟುವಾಗ ಕೆಲವೊಂದು ಸಮಸ್ಯೆ ಆದಾಗ ಅವಾಗೇನಾಗುತ್ತೆ, ದೇವರು ಕರ್ಸ್ಕೊಳ್ಳೋ ಅಂತ ಸಮಯ ಬರುತ್ತೆ. ನಮ್ಮ ಸೋದರ ಮಾವನೇ ಪಾಪ ಶಿವಶಂಕರ್ ಅಂತ ಅವರು BA ಗ್ರಾಜುಯೇಟು, 3 ಡಿಗ್ರಿ, ತುಂಬ ವಿದ್ಯಾವಂತರು, ತುಂಬ ಪುಣ್ಯಾತ್ಮರು. ನಮ್ಮನ್ನ ತುಂಬ ಅಚ್ಚುಮೆಚ್ಚಿನ ಒಂದು ಸ್ನೇಹಿತ, ಮಗ, ಎಲ್ಲ ರೀತಿ ಬಾಂಧವ್ಯದಲ್ಲಿ ಇಟ್ಟಂತ ಅವರು ತುಂಬ ನನಗೆ ದೈವದ ದಾರಿ ತೋರಿಸ್ಕೊಂಡಂತ ಗುರುಗಳು ಅನ್ಬೇಕು ಅವ್ರನ್ನ. ಈ ಸಮಯದಲ್ಲಿ ಇಷ್ಟು ಸಾಧನೆಗೆ ಕೈ ಹಿಡ್ದು ಕರ್ಕೊಂಡೋಗ್ಬಿಟ್ಟವ್ರೆ. ಅವರು ಒಂದು ರೀತಿ ಗುರುಗಳು. ಅವ್ರು ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಬಾರಪ್ಪ ನಿನ್ಗೆ ಎಲ್ಲ ಸರಿ ಹೋಗುತ್ತೆ, ಆದರೆ ಇಲ್ಲಿ ಐಫೈ ಜೀವನ ಕೇಳಬೇಡ ಅಂತಾರೆ. ಅಲ್ಲಿ ಗೆಡ್ಡೆ ಗೆಣಸು ತಿನ್ನು ಅಂತಾರೆ. ಆಯಿತು, ನಿಮ್ಮ ಇಚ್ಛೆ ಏನಾಯ್ತು ಅದಾಗಲಿ, ನನಗೆ ಸರೋದ್ರೆ ಅಂತ ಅಲ್ಲಿ ಹೋಗಿ ಕೇಳ್ತೀನಿ. ಆ ದೇವ್ರೂರು ಅನ್ನೋ ಸ್ಥಳಕ್ಕೆ ಹೋದಾಗ ನನ್ಗೆ ಯಾವುದು ವಸತ. ನಾನು ಅಲ್ಲಿ ಹೋದಾಗ ಪುಣ್ಯಾತ್ಮರ ಹತ್ರ ಎಲ್ಲ ಮಾತಾಡ್ತೀನಿ. ಅಲ್ಲೊಬ್ರು ರೇವಣ್ಣವರು ಅಂತ ಇರ್ತಾರೆ, ಅವ್ರ ಅನುಭವ ಹೇಳ್ತಾರೆ. ಎಲ್ಲವೂ ಹೇಳಿ ಅವರೆಲ್ಲ ದೈವದೆಲ್ಲ ವಿಚಾರ ಹೇಳಿದಾಗ ನಾನು ಕಷ್ಟ ಕೇಳ್ತೀನಿ, ನಿಂಗೆ ಕಷ್ಟ ಅಲ್ಲ ಅಂದ್ಬಿಟ್ಟು ಅವರು ತಲೆ ಮೇಲೆ ಕೈ ಇಟ್ಟು ದೇವ್ರ ಸಾಕ್ಷಾತ್ಕಾರ ಮಾಡ್ತಾರೆ. 2 ಅವರ್ ಎಲ್ಲವೂ ಕಾಣುತ್ತೆ, ನನ್ನ ಭ್ರಮೆ ಅಂತೀನಿ, ಇದಲ್ಲ ಇದು ಸತ್ಯ ನೋಡು ಅಂತಾರೆ. ಆಗ ದೇವರು ನನ್ನೊಟ್ಟಿಗೆ ಮಾತಾಡಕ್ ಶುರು ಮಾಡ್ತಾರೆ. ಆಗ ಕೈ ಹಿಡ್ದು ಕರ್ಕೊಂಡೋಗಿದ್ದು, ನಿನ್ನ ಸ್ಥಳ ಯಾವುದು, ನೀನ್ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ದೈವನ ಅನ್ಬಿಟ್ಟು ಭಕ್ತ ಭಗವಂತ ನೇರ ಸಂಬಂಧದಲ್ಲಿ ಅಲ್ಲಿಂದ ಇಟ್ಕೊಂಡು ಸಿದ್ಧಗಂಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ವಿಶೇಷವಾದ ಒಂದು ಸ್ಥಳ ಕರ್ಕೊಂಡೋಗಿ ಅಲ್ಲಿ ಬೇಡಿಸಿ, ಅಲ್ಲಿಂದ ನಮ್ಮನ್ನ ಸಿದ್ರು ಬೆಟ್ಟಕ್ಕೆ ಕರ್ಕೊಂಡೋಗಿ ಸಿದ್ರು ಬೆಟ್ಟದಲ್ಲಿ ವರ್ಷಾಂಗಟ್ಲೆ ಬೇಡಿಸ್ತಾರೆ. ಕುಟುಂಬದ ಬಾಂಧವ್ಯ ಮರ್ಸ್ಬಿಡ್ತಾರೆ. ಕುಟುಂಬದಲ್ಲಿ ಏನು ಅಂದ್ರೆ ಇವ್ರು ಕಾಶಿಗೆ ಹೊರಟೋದ್ರಿಂದ ಕೈ ಸಿಗಲ್ಲ ಅಂತ ಬರುತ್ತೆ. 2013 ಜನವರಿ 13ನೇ ತಾರೀಕು ಕೈಲಾಸ ಲಿಂಗ ಅಂತ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಭಕ್ತರ ಮೂಲಕ ಅವ್ರ ಮನೆಗೆ ಬಂದು ಅದೊಂದು ಪ್ರತಿಷ್ಠಾಪನೆ ಮಾಡ್ತೀವಿ. ಆ ಟೈಮಲ್ಲಿ ತಂದೆ ತಾಯಿ ಬಂದಾಗ ಮತ್ತೆ ಕುಟುಂಬದ ವ್ಯಾಮೋಹಕ್ಕೆ ತರ್ತಾರೆ. ಮತ್ತೆ ಸಂಸಾರದಲ್ಲಿ ದೈವನೆಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀವಿ. ಗುರುಗಳೇ, ಹಾಗೆ ಅಮ್ಮನವ್ರಿಗೆ ಇಲ್ಲಿ ಒಂದು 50 ಚೀಲನ ಒಂದು ಸಮರ್ಪಣೆ ಮಾಡಿದ್ರಿ. ಕೆಲವೊಂದು ಧಾನ್ಯಗಳು, ಕೆಲವೊಂದೆಲ್ಲ ವಸ್ತುಗಳನ್ನ ಇಟ್ಟು. ಇದು ಏನು ವಿಶೇಷತೆ ಅಂದ್ರೆ, ಯಾಕೆ ಇವತ್ತಿನ ದಿನಾನೇ ಅದು ಇಡಬೇಕಾಯ್ತು? ಅಂದ್ರೆ ಅಮ್ಮ ಅಂದ್ರೆ ದೈವ ಏನು ಹರಿಹರಪ್ಪಾಜಿ ಅಂತ ಏನು ಹೇಳ್ತಾರೋ, ಅಮ್ಮ ಅಂತ ಏನು ಹೇಳ್ತಾರೋ, ಅವ್ರು ಯಾವಾಗ್ಲೂ ನಿನಗೆ ಒಂದು ದೈವಕ್ಕೆ ಬೇಕಾದಂಥ ವಿಚಾರ ಇದೆ, ಇಂಥವ್ರ ಹತ್ರ ಮಾತಾಡು ಅಂತ ವಿಚಾರ ಹೇಳ್ತಿರೋರು. ನಮಗೆ ಬೇಕಾದಂಥ ತುಂಬ ಆತ್ಮೀಯ ಒಬ್ರು ದೈವ ಸ್ವರೂಪಿ ಒಬ್ರು ಭಕ್ತರಿದ್ದಾರೆ. ಆ ಹೆಣ್ಮಗಳು, ಅವ್ರ ಹೆಸರು ಬೇಡ ಈ ಸಮಯದಲ್ಲಿ, ಅವ್ರ ಮೂಲಕ ಹೇಮಲತಾ ಅನ್ನೋರು ಪರಿಚಯ ಆಗ್ತಾರೆ. ಅಂದ್ರೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾರೆ. ಆಗ ಸುಮ್ಮನೆ ನಮ್ಮ ಫೋಟೋ ನೋಡಿದಾಗ, ಅಮ್ಮನ ಫೋಟೋ ನೋಡಿದಾಗ ಅವ್ರು ಹೇಳ್ತಾರೆ ಅಮ್ಮನ ಸಾನ್ನಿಧ್ಯ ಎಲ್ಲ ವಿಚಾರಗಳೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅವಾಗ ಏಕಾಏಕಿ ಹೇಳ್ತಿದ್ದಾರೆ, ಅಮ್ಮ ಕೇಳಿದ್ದೆಲ್ಲ ಕೊಡ್ತಾ ಇದ್ದೀರಲ್ಲ, ನೀವೊಂದ್ ಚೀಲ ಯಾಕೆ ಇಟ್ಟಿಲ್ಲ ಅಂತ ಅಂತಾರೆ. ಆ ಚೀಲ ಯಾಕೆ ಇಟ್ಟಿಲ್ಲ ಅಂತಂದಾಗ ಆಯ್ತು ತರ್ತೀವಿ ಅಂತಂತೀವಿ. ಆ ಕ್ಷಣದಲ್ಲಿ ಹರಿಹರಪ್ಪಾಜಿನೂ ಅಂತಾರೆ, ಹೌದು ಕಣಪ್ಪ ತಂದಿಡ್ಬೇಕು ಅಂತ. ಅಮ್ಮನ ಹೌದು ಕಣಪ್ಪ, ಅದಕ್ಕೆ ಆ ಮಗಳಿಗೂ ಈ ಸಂಬಂಧ ಇದೆ, ಎಲ್ಲ ಕಾರ್ಯ ಮಾಡ್ದಂತ ನನ್ನ ಮಗ ಒಬ್ನೇ ಮಾಡ್ದ ಅನ್ಬಾರ್ದು, ಆ ಸೇವೆ ಅನ್ನೋದು ಎಲ್ರಿಗೂ ಸಲ್ಲಬೇಕು ಅನ್ನೋದಕ್ಕೆ ಹೇಳ್ತಾರೆ. ಆ ಹೆಣ್ಮಗಳು ಬಂದು ನಿರಂತರ ಏನ್ ಬಾಬಾಜಿ ಅಂತ ಏನ್ ಹೇಳ್ತೀವೋ ಅವ್ರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಏನೇ ಇದ್ರು ಮಾತಾಡ್ತಾರೆ ಅವ್ರ ಜೊತೆ, ವಿಚಾರನ ನೇರವಾಗಿ ಸ್ಪಷ್ಟವಾಗಿ ಯಾವುದೇ ಒಂದು ನಿಷ್ಕಲ್ಮಶವಾಗಿ ವಿಚಾರ ತಿಳಿಸ್ತಾ ಇರ್ತಾಳೆ. ಆ ಹೆಣ್ಮಗ್ಳಿಗೆ ಒಳ್ಳೇದಾಗ್ಲಿ, ಆ ದೈವ ಅನುಗ್ರಹ, ಈ ತಾಯಿ ಅನುಗ್ರಹ ಸದಾಕಾಲ ಇರಲಿ. ಮುಂದಿನ ದಿನದಲ್ಲಿ ಆ ತಾಯಿನೂ ಬಂದು ಇಲ್ಲಿ ಸೇವೆ ಮಾಡೋದಕ್ಕೆ ಈ ದೇವಿ ಮಾತಾಡಿದ್ದಾರೆ ಅಂತ ವಿಚಾರ ತಿಳಿಸಿದ್ದಾರೆ. ಬರ್ತಾರೆ, ಒಳ್ಳೇದಾಗುತ್ತೆ. ಅಮ್ಮನ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಮ್ಮಂಗೆ ಹೀಗೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ ವಿಗ್ರಹಗಳ ಜೊತೆ, ಅಂದರೆ ದೇವಿ ಜೊತೆ, ದೇವಾನುದೇವತೆಗಳ ಜೊತೆ. ಅಂದರೆ ನನಗೆ ಪವರ್ಸ್ ಇದೆ ಅಂತ ನಾನು ಹೇಳಲ್ಲ, ಬಟ್ ಅವ್ರು ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಹೀಗೆ ನಾನು ಕಮ್ಯುನಿಕೇಟ್ ಮಾಡುವಾಗ ನನಗೆ ಗೊತ್ತಾಗಿದ್ದು ಕೆಲವೊಂದು ನೋಡಿದಾಗ ಅಮ್ಮ ಹೇಳಿದ್ದು ಎಲ್ಲನೂ. ಅಮ್ಮ ತುಂಬಾ ಶಕ್ತಿಯುತವಾದ ದೇವಿ. ನಾವೇನು ಮಾಡ್ತೀವಿ ಅಂದರೆ ತುಂಬ ದೇವಸ್ಥಾನಗಳಿಗೆ ಹೋಗ್ತೀವಿ,
ಪೂಜೆ ಮಾಡ್ತೀವಿ, ಬರ್ತೀವಿ. ಬಟ್ ಅಲ್ಲಿ ಏನು ಶಕ್ತಿ ಇದೆ, ಅಲ್ಲಿಂದ ನಮ್ಗೆ ಏನು ಸಿಗ್ತಾ ಇದೆ, ಅಲ್ಲಿಂದ ನಮ್ಗೆ ಏನು ಸಿದ್ಧಿಗಳು ಸಿಗ್ತಾ ಇದೆ, ಅಥವಾ ಅಲ್ಲಿಂದ ನಮಗೆ ಏನು ಬೆನಿಫಿಟ್ ಆಗ್ತಿದೆ ಅದರಿಂದ ಅಂತ. ಯಾಕಂದರೆ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲ್ಲ ದೇವಸ್ಥಾನಕ್ಕೆ ಹೋಗೋದೇ ನಾವು ಏನೋ ಒಂದು ಬೆನಿಫಿಟ್ ಸಿಗುತ್ತೆ ಅಲ್ಲಿಂದ ಏನೋ ಉಪಯೋಗ ಆಗುತ್ತೆ ಅಂತ. ಬಟ್ ಏನು ಉಪಯೋಗ ಆಗತ್ತೆ ಅಲ್ಲಿಂದ ಅಂತ ಹೇಳೋದು ಗೊತ್ತಾಗೋದಿಲ್ಲ ನಮಗೆ ಅಲ್ವಾ. ಬಟ್ ಈ ದೇವಸ್ಥಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಶಕ್ತಿ ಪೀಠಗಳು, ಯಾವುದೇ ಶಕ್ತಿ ಪೀಠಗಳಿಗೆ ನೀವು ಎಷ್ಟೇ ಶಕ್ತಿ ಪೀಠಗಳಿಗೆ ಹೋದ್ರೂ ಅಲ್ಲಿ ಎಲ್ಲ ಹೋಗೋದು ಒಂದೇ. ಮತ್ತು ಈ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ಮೆಡಿಟೇಟ್ ಮಾಡೋದು, ಪೂಜೆ ಸಲ್ಲಿಸೋದು, ಅಥವಾ ಅಲ್ಲಿ ಹೋಗಿ ಬರೋದು ಒಂದು ದೊಡ್ಡ ಪುಣ್ಯ ಅಂತ ನಾನು ಅಂದ್ಕೊಂಡಿರೋದು. ಅಂದರೆ ಇದು ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ನನಗೆ ಏನು ಫೀಲ್ ಆಯಿತೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಶಕ್ತಿ ಪೀಠಗಳಿಗೆ ನೀವು ಹೋಗಿ ಅಲ್ಲಿ ಕೂತು ಮಾಡುವಂಥ ಪಡ್ಕೊಳ್ಳೋವಂಥ ಒಂದು ಶಕ್ತಿ ಈ ಒಂದು ಶಕ್ತಿ ಪೀಠದಲ್ಲಿ, ಈ ಒಂದು ದೇವಿ ಹತ್ರ ನೀವು ಪಡ್ಕೋಬೋದು ಅಂತ ನನಗೆ ಅನಿಸಿರೋದು. ಸೊ ನಾನು ಅದನ್ನು ಫೀಲ್ ಮಾಡಿದ್ದೀನಿ ಅಮ್ಮನ ಹತ್ರ ಅಷ್ಟೇ ಶಕ್ತಿ ಇದೆ ಅಂತ. ಮತ್ತು ಯಾವುದೇ ಒಂದು ವ್ಯಕ್ತಿ ಸ್ಪಿರಿಚುವಲಿ ಗ್ರೋ ಆಗಬೇಕು ಅಂತಿದ್ದರೆ ಇಲ್ಲಿಗೆ ಹೋಗಿ ಮೆಡಿಟೇಟ್ ಮಾಡೋದ್ರಿಂದ ಅವರ ಸ್ಪಿರಿಚುವಲ್ ಎನರ್ಜಿ ಹೈಟನ್ ಆಗುತ್ತೆ. ಆ ಶಕ್ತಿ ಅಮ್ಮನಲ್ಲಿದೆ. ಓಕೆನಾ. ಅಮ್ಮ ಎಲ್ಲ ಥರದ ದೇವಿ. ಈಗ ಹೇಗೆ ನಾವು ಶ್ರೀಚಕ್ರ ಆರಾಧನೆ ಮಾಡಿದಾಗ ಅಮ್ಮನ ಯಾವ್ಯಾವ ಥರದಲ್ಲಿ ನಾವು ಲಲಿತಾ ಸಹಸ್ರನಾಮ ಹೇಳಿ ಅಥವಾ ದೇವಿ ಆರಾಧನೆ ಯಾವ್ಯಾವ ಥರದಲ್ಲಿ ಮಾಡ್ತೀವೋ ಎಲ್ಲ ಶಕ್ತಿನೂ ಇಲ್ಲೇ ಅಡಕಾಗಿದೆ ಅಮ್ಮನಲ್ಲಿ, ಅಮ್ಮನ ದೇವಸ್ಥಾನದಲ್ಲಿ. ಯಾರಾದರೂ ಅಮ್ಮನ ನೋಡಿದ ತಕ್ಷಣ ಹೌದು ನಾವು ಹೋಗಬೇಕು, ಅಮ್ಮನ ಅನುಗ್ರಹ ಪಡ್ಕೋಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಒಳಗಡೆಯಿಂದ ಬರ್ತಾ ಇರೋ ಮಾತು, ಪ್ಲಸ್ ಅಮ್ಮ ನಿಮಗೆ ಹೇಳ್ತಾ ಇರೋ ಮಾತು ಅಂತ ಅಂದ್ಕೊಳ್ಳಿ. ಅಮ್ಮನೇ ನಿಮ್ಮನ್ನಲ್ಲಿ ಕರಿತಾ ಇದ್ದಾರೆ ಅಂತ ನೀವು ಖಂಡಿತ ಹೋಗಿ ಅಮ್ಮನ ದರ್ಶನ ತಗೋಬೋದು. ಅಮ್ಮನ ದರ್ಶನ ತಗೊಂಡು ನಿಮಗೆ ಅಲ್ಲಿಂದ ಯಾವುದೇ ಸ್ಪಿರಿಚುವಲ್ ಎನರ್ಜಿ ಬಂದ್ರೂ ನೀವು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡ್ಬೋದು. ನಿಮ್ಗೆ ಅನ್ಸಿದ್ರೆ ಯಾವುದೋ ಒಂದು ಪವರು, ಏನೋ ಒಂದು ಎನರ್ಜಿ ನಮ್ಗೆ ಬಂತು ಅಂತ. ಯಾಕಂದರೆ ಅದಂತೂ ಗೊತ್ತಾಗುವಷ್ಟು ಎಲ್ರಿಗೂ ತಿಳುವಳಿಕೆ ಇದೆ. ಇವಾಗ ಗೊತ್ತಾಗತ್ತೆ ಏನು ಅಲ್ಲಿ ಹೋಗಿದ್ರಿಂದ ನಮ್ಗೇನು ಒಳ್ಳೇದಾಯಿತು ಅನ್ನೋದಂತೂ ಗೊತ್ತಾಗತ್ತೆ ಅಲ್ವಾ. ಖಂಡಿತ ಎಲ್ಲೇ ದೇವಿ ಇದ್ದರೂ ಅಲ್ಲಿ ಖಂಡಿತ ಎನರ್ಜೀಸ್ ಇರುತ್ತೆ. ಬಟ್ ಈ ಅಮ್ಮನಲ್ಲಿ ಎಲ್ಲ ಶಕ್ತಿ ಪೀಠಗಳ ಎನರ್ಜಿನೂ ಅಡಕವಾಗಿದೆ ಅಮ್ಮನಲ್ಲಿ. ಅಮ್ಮ ಅಷ್ಟು ಶಕ್ತಿಯುತವಾಗಿ ಕೂತಿದ್ದಾಳಲ್ಲಿ, ಎಲ್ಲರಿಗೂ ಅನುಗ್ರಹ ಮಾಡೋದಕ್ಕೆ ಕಾಯ್ತಾ ಇದ್ದಾಳೆ. ಯಾರೇ ಅಲ್ಲಿಗೆ ಹೋದರೂ ಎಲ್ಲರಿಗೂ ಅವಳ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅಮ್ಮ ನಮಸ್ತೆ. ವೀಕ್ಷಕರೇ, ಇವರು ಮಂಜುನಾಥ್ ಗುರುಗಳ ಶ್ರೀಮತಿ ಅವರು. ಅಮ್ಮ, ಗುರುಗಳ ಶ್ರೀಮತಿಯಾಗಿ ಒಂದು ಸ್ಥಳ ನೋಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಒಂದು ದೇವಸ್ಥಾನನ ನಾವು ನೋಡ್ಕೋಬೇಕಂದ್ರೆ. ಸೊ ಹಾಗೆ ಗುರುಗಳ ಶ್ರೀಮತಿಯಾಗಿ ನಿಮ್ಮ ಒಂದು ಸಪೋರ್ಟ್ ಹೇಗಿದೆ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ನಿಮ್ಮದು ಏನೋ ಒಂದು ಅನುಭವ ಇದ್ರೆ ಹಂಚ್ಕೊಳ್ಳಿ. ಅಂದರೆ ನಮಗೆ ತಾಯಿ ಸಿಗುವ ಮುಂಚೆ ಹರಿಹರಪ್ಪಾಜಿ ಅಂತ ಆ ಕ್ಷೇತ್ರಕ್ಕೆ ಹೋದ ನಂತರ ನಮಗೆ ತಾಯಿ ಒಂದು 2 ವರ್ಷದ ನಂತರ ನಮ್ಮ ಯಜಮಾನರವರ ದರ್ಶನದಲ್ಲಿ ಕಂಡು ಈ ಅಂದರೆ ಮನೆಯಲ್ಲಿ ಪುಟ್ಟದಾಗಿ ದೇವಿಯನ್ನು ಪೂಜೆ ಮಾಡೋದಕ್ಕೆ ನೀವು ವಿಗ್ರಹವನ್ನು ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಅನಂತರ ಅದು ಒಂದು ಸ್ವಲ್ಪ ದಿನದ ನಂತರ ಇಲ್ಲಪ್ಪ 6 ಅಡಿ ಅಂದರೆ ತುಂಬ ಎತ್ತರವಾಗಿರುವಂಥ ದೇವಸ್ಥಾನದಲ್ಲಿರುವಂತಹ ದೇವಿನೇನೇ ನೀವು ಕೊಡಬೇಕು, ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಆವಾಗ ಇದ್ದಂಥ ಸ್ಥಿತಿಯಲ್ಲಿ ನಾವು ಅಂದರೆ ತುಂಬ ಕಷ್ಟ ಇತ್ತು, ನಾವು ಜೀವನ ಮಾಡೋದು ಕಷ್ಟ ಇತ್ತು. ಅಪ್ಪ ಹೇಳಿದ್ದಾರೆ ಈ ರೀತಿ ಅಂದಾಗ ಅದು ಭಗವಂತನೇ ನಡ್ಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅವರೇನೆ ನಡೆಸ್ಕೊಂಡಿದ್ದಾರೆ. ಆ ತಾಯಿಯನ್ನು ಅಂದರೆ ವಿಗ್ರಹವನ್ನು ಕೊಟ್ಟಕ್ಕೂ ತುಂಬ ಕಷ್ಟನೇ ಪಟ್ಟು ಕೊಟ್ಟು ಅನಂತರ ಆ ತಾಯಿನ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದಾಗ ಕೆಲವೊಂದು ದಿನಗಳಲ್ಲಿ ಅಂದರೆ ಪ್ರತಿಷ್ಠಾಪನೆ ಆದ ನಂತರ ತಾಯಿಯನ್ನು ಬೇಡ್ತಾ ಇದ್ದೋ, ಅಂದರೆ ಇನ್ನೂ ವಿಗ್ರಹವನ್ನು ನಾವು ತಂದಿರಲಿಲ್ಲ. ಬೇಡ್ತಾ ಇರಬೇಕಂದ್ರೆ ಈ ಕ್ಷೇತ್ರದಲ್ಲೇ ಬಂದು ಸಂಜೆ ಟೈಮು ಕೆಲಸ ಮುಗಿಸ್ಕೊಂಡು ಬಂದು ತಾಯಿಯನ್ನು ಬೇಡ್ತಾ ಇದ್ದಾಗ ಹೇಳ್ತಾಯಿದ್ರು, ಅಪ್ಪ ನೀವು ಬೇಡ್ರಪ್ಪ, ಬೇಡ ಆದಮೇಲೆ ತಾಯಿನ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡೋದು ಪರಮಾತ್ಮನ ಹೊಣೆ. ಅಂದರೆ ಇಲ್ಲಿ ನಮ್ಮ ಹೊಣೆ ಯಾವುದೂ ಇಲ್ಲ, ಎಲ್ಲವೂ ಭಗವಂತನ ಹೊಣೆ. ಅವ್ರು ಏನು ಮಾಡಬೇಕು ಅಂತ ಯಾವ ಸಮಯಕ್ಕೆ ಹೇಳಿರ್ತಾರೋ ಆ ಸಮಯಕ್ಕೆ ಖಂಡಿತ ನಡೆಸ್ಕೊಳ್ತಾರೆ. ಇಲ್ಲಿ ನಮಗೆ ಆದಂಥ ಅನುಭವ ಏನು ಅಂದರೆ, ತಾಯಿಯ ಪ್ರತಿಷ್ಠಾಪನೆಯ ನಂತರ ಅಂದರೆ ತಾಯಿಯನ್ನು ಬೇಡಬೇಕಾದ್ರೆ ಕವಿರತ್ನ ಕಾಳಿದಾಸ್ ಅವರಿಗೆ ಯಾವ ರೀತಿಯ ಓಂಕಾರ ಬೀಜಾಕ್ಷರ ಆಗಿ ಅವರು ತಾಯಿಯನ್ನು ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆ ರೀತಿ ನಮ್ಮ ಯಜಮಾನ್ರಿಗೆ ತಾಯಿಯನ್ನು ಬೇಡಿದಾಗ ಹಾಡು ಹೇಳುವಂಥದ್ದು
ಅವ್ರಿಗೆ ಪ್ರಾಪ್ತಿಯಾಗುತ್ತೆ. ಆಗ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇದು ಪ್ರಪಂಚದಲ್ಲಿ ಕಾಣುವ ಅದ್ಭುತ ಅಂತ ನನಗನ್ನಿಸ್ತು. ಯಾಕೆಂದರೆ ನಾವು ನಾರ್ಮಲಾಗೆ ಓದಿ ಪಠನೆ ಮಾಡುವಂತಹ ಮಂತ್ರಕ್ಕೂ ಪರಮಾತ್ಮನೇ ನೇರವಾಗಿ ಕಂಡು ಮಂತ್ರಗಳನ್ನ ಪಠಿಸ್ತಾರಲ್ಲ, ಆ ಮಂತ್ರಗಳು ಅವರು ಏನೂ ಬರಲ್ಲ, ಅವ್ರು ಸಂಸ್ಕೃತ ಕಲ್ತಿಲ್ಲ, ಈ ಕನ್ನಡ 10ನೇ ಕ್ಲಾಸ್ವರೆಗೂ ಓದಿರುವಂಥದ್ದು. ಆ ವ್ಯಕ್ತಿಗೆ ಓದೋದಕ್ಕೆ ಹೇಳೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಅವ್ರಿಗೆ ಬಂದಂತಹ ಅದು ಭಗವಂತನಿಂದ ಮಾತ್ರ ಹೇಳಿಸೋದಕ್ಕೆ ಸಾಧ್ಯ. ಸಂಸ್ಕೃತನೇ ಬರದೇ ಇರುವಂತಹ ಒಬ್ಬ ವ್ಯಕ್ತಿ ಸಂಸ್ಕೃತದಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಂದಾಗ ತುಂಬ ಖುಷಿಯಾಯಿತು. ಏಕೆಂದರೆ ಆ ಭಗವಂತ ಇಷ್ಟೊಂದು ನಮಗೆ ಕರುಣಿಸ್ತಾ ಇದ್ರು, ನಮ್ಮ ಇಲ್ಲಿ ಜೊತೆಯಲ್ಲಿರೋರಿಗೆ ಕರುಣಿಸಿದಾರಲ್ಲ ಅಂದರೆ ದೈವ ನಮ್ಮ ಎದುರಿಗೆ ಇದೆ, ಈ ಪ್ರಕೃತಿನೇ ದೈವ ಅಂತ ಅಂದ್ಕೊಂಡಿದ್ದಂತಹ ನಮಗೆ ದೈವ ಇದೆ, ಭಗವಂತ ಇದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದು ಆ ದಿನ. ಅನಂತರದ ದಿನಗಳಲ್ಲಿ ಭಗವಂತನ ನಮಗೆ ಅದು ಭಗವಂತ ಈ ರೀತಿ ನಮ್ಮ ಒಡನಾಟದಲ್ಲಿದ್ದಾರೆ ಅಂತ ತುಂಬ ಖುಷಿಯಾಯಿತು. ನಾವು ಅಂತ ಅಂದರೆ ಕಷ್ಟ ಅಂತ ಅಂದಾಗ ದೇವಸ್ಥಾನ ನಡೆಸೋದು ಒಂದು ರೀತಿ ಕಷ್ಟನೇ, ಬಟ್ ಅದು ನಮ್ಗೆ ಕಷ್ಟ ಅನ್ನಿಸ್ತಾ ಇಲ್ಲ. ಯಾಕಂತಂದರೆ ಆ ಭಗವಂತನ ಸೇವೆ ಅದು ನಮ್ಮನ್ನು ಅದಕ್ಕೋಸ್ಕರನೇ ಈ ಭೂತಳಕ್ಕೆ ತಂದಿದ್ದಾರೆ ಎಂದಾಗ ಅವ್ರು ನಡೆಸ್ಕೊಂತಾರೆ. ನಾವು ಏನು ಮಾಡ್ತಾ ಇರೋದು ಅದು ನಿಮಿತ್ತ ಅಷ್ಟೇ, ಎಲ್ಲ ಭಗವಂತನ ಚಿತ್ತ ಆಗಿರುತ್ತೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಅಮ್ಮ, ತುಂಬ ಧನ್ಯವಾದಗಳು. ನಮಸ್ಕಾರ. ಈ ಕ್ಷೇತ್ರದ ಶಾಖನೀಲಾಂಬರಿ ದೇವಿಯ ದರ್ಶನ ಮಾಡಬೇಕಂದ್ರೆ ಬೆಂಗಳೂರಿಂದ ಬನಶಂಕರಿ ಬಸ್ ನಿಲ್ದಾಣದಿಂದ ಕನಕಪುರ ಆರೋಳ್ಳಿ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಬಸ್ ವ್ಯವಸ್ಥೆನೂ ಇದೆ, ಮತ್ತು ಜಾಸ್ತಿ ಆಟೋಗಳು ಓಡಾಡೋದ್ರಿಂದ ಆಟೋ ವ್ಯವಸ್ಥೆನೂ ಇದೆ. ಆರೋಳ್ಳಿಯಿಂದ ಅಣೆದೊಡ್ಡಿ ಮತ್ತು ಸಿದ್ದೈನದೊಡ್ಡಿ ಗ್ರಾಮ, ಇದು ಈ ಕ್ಷೇತ್ರದಲ್ಲಿ ಸಿದ್ದೈನದೊಡ್ಡಿ ಗ್ರಾಮದಲ್ಲಿ ತಾಯಿ ನೆಲೆಸಿರ್ತಾಳೆ. ಸೊ ಆಟೋ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಇಲ್ಲ ಈ ಒಂದು ಸ್ಥಳಕ್ಕೆ ಈ ಸ್ಥಳಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಆರೋಳ್ಳಿಯಿಂದ ಅಣೆದೊಡ್ಡಿಗೆ ಬಸ್ಸು ಮತ್ತೆ ಆಟೋ ಎರಡೂ ಬರ್ತವೆ. ಅಲ್ಲಿಂದ 1 ಕಿಲೋಮೀಟರ್ ಇದೆ ಅಣೆದೊಡ್ಡಿಯಿಂದ. ಅಲ್ಲಿಂದ ಈ ಒಂದು ಸ್ಥಳಕ್ಕೆ 1 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಆಟೋ ಅಲ್ಲಿ ಬಂದು ಇಲ್ಲಿ ತಲುಪಬಹುದು, ಬರ್ಬೇಕು. ಹೌದೌದು.